ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ಹೀಗೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಿ. ಯಾಕೆಂದರೆ ನಮ್ಮ ಮುಖದಲ್ಲಿ ನಗು ನೋಡಿನೇ ನಮಗೆ ಬರ್ತಾ ಇರೋವಂಥ ಕಷ್ಟನೇ ದೂರ ಓಡಿ ಹೋಗಿಬಿಡಬೇಕು ಅಲ್ವಾ? ಸೊ ಇವತ್ತು ಯಾವ ಕತೆ ತಂದಿದ್ದಾಳೆ ಅಥವಾ ಯಾವ ಮೆಸೇಜ್ ಇದೆ ಕಥೆಯಲ್ಲಿ ಅಥವಾ ಈ ಸ್ಟೋರಿಯಲ್ಲಿ ಅಂತ ನೋಡ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ನಿಮಗೋಸ್ಕರ ಒಂದು ಮೆಸೇಜ್, ನಿಮಗೋಸ್ಕರ ಒಂದು ಪುಟ್ಟ ಸ್ಟೋರಿನ ತೊಗೊಂಡು ಬಂದಿದ್ದೀನಿ. ಈ ಸ್ಟೋರಿ ಅಥವಾ ಈ ಮೆಸೇಜ್ ಯಾಕೆ ಅಂತಂದರೆ, ಇತ್ತೀಚೆಗೆ ನಾವು ನೋಡಬಹುದು ಸ್ಟೂಡೆಂಟ್ಗೆ ಶಿಕ್ಷಕರು ಅರ್ಥ ಮಾಡ್ಕೊಳ್ಳೋದು ಅಥವಾ ಅಪ್ಪ ಅಮ್ಮನೇ ತಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಸೋತು ಹೋಗ್ತಿದ್ದಾರೆ ಅಲ್ವಾ? ತುಂಬ ನಡೀತಾ ಇದೆ ಅದು ಇತ್ತೀಚೆಗೆ ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸ್ಟೋರಿ ಇಂಥವರಿಗೆ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಆಗುತ್ತೆ ಅಂತಲೇ ನಾನು ತೊಗೊಂಬಂದಿರೋದು. ಸೊ ಖಂಡಿತವಾಗ್ಲೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೇಳಿ. ಆ್ಯಂಡ್ ಈ ಕಥೆಯಲ್ಲಿ ಬರುವಂಥ ಒಬ್ಬ ವ್ಯಕ್ತಿ ನಿಮಗೆ ಪರಿಚಯ ಇದೆ, ನಿಮಗೆ ಗೊತ್ತಿದೆ, ಈ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಹೆಸರನ್ನು ಮೆನ್ಷನ್ ಮಾಡಿ ಅವ್ರು ಯಾರು ಅಂತ. ಆ್ಯಂಡ್ ನಾನು ಈ ಕಥೆನ ಯಾಕೆ ತೊಗೊಂಬಂದಿದ್ದೀನಿ ಅಂತಂದರೆ, ಆಗಲೇ ಹೇಳಿದ ಹಾಗೆ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನೇ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದಾರೆ. ಜೊತೆಗೆ ಟೀಚರ್ಸ್ಗಳು ಅಷ್ಟೇ ಇತ್ತೀಚೆಗೆ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಏನು ಓದ್ತಾರೆ, ಹೇಗೆ ಓದಬಹುದು, ಮಕ್ಕಳು ಯಾವ ಥರ ಹೇಳ್ಕೊಟ್ರೆ ಓದ್ತಾರೆ ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳಾರ್ದೆ ಸುಮ್ಮನೆ ಅವರಿಗೊಂದು ಪ್ರೆಷರ್ ಕೊಟ್ಟು ಓದಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಓದಿಸ್ತಾ ಇದ್ದಾರೆ ಅಲ್ವಾ? ಸೊ ನಾನು ಇವತ್ತಿನ ಈ ಒಂದು ಸ್ಟೋರಿಯಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಥವಾ ಈ ಸ್ಟೋರಿ ಯಾರ್ದು ಅಂತ ನೀವೇ ಕೇಳಿ. ಹೀಗೊಬ್ಬ ಸ್ಟೂಡೆಂಟು ಅಂದರೆ ಒಬ್ಬ ಹುಡುಗ, ಅವನಿಗೆ ಅಮ್ಮ ಇರ್ತಾರೆ. ಆ ಹುಡುಗ ಏನು ಮಾಡ್ತಾನೆ ಅಂತಂದರೆ ಪ್ರತಿದಿನ ಕೂಡ ಶಾಲೆಗೆ ಹೋಗ್ತಾನೆ. ಆದರೆ ಶಾಲೆಯಲ್ಲಿ ಅವನಿಗೆ ಇವನೊಬ್ಬ ಬುದ್ಧಿಮಾಂದ್ಯ, ಇವನೊಬ್ಬ ದಡ್ಡ, ಇವನಿಗೆ ಏನು ಬರಲ್ಲ ಅನ್ನೋದೊಂದು ಹೆಗ್ಗಳಿಕೆ ಇರತ್ತೆ ಆಯಿತಾ? ಆ ಒಂದು ರೀತಿಯಲ್ಲಿ ಅವನನ್ನು ತಾತ್ಸರ್ಯ ಭಾವನೆಯಿಂದ ನೋಡಿರ್ತಾರೆ. ನೀನೊಬ್ಬ ದಡ್ಡ, ನೀನೊಬ್ಬ ಬುದ್ಧಿಮಾಂದ್ಯ ಅನ್ನೋದೇ ತಲೆಯಲ್ಲಿರುತ್ತೆ. ಯಾರ್ದು ಟೀಚರ್ಸ್ ಆಗಿರ್ಬೋದು, ಅವರ ಅಕ್ಕಪಕ್ಕ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರದು ಅವ್ರದ್ದು ಫ್ರೆಂಡ್ಸ್ ಎಲ್ಲರದು ಇದೇ ಇರುತ್ತೆ ತಲೆಯಲ್ಲಿ. ಒಂದಿನ ಟೀಚರ್ಗಳೆಲ್ಲ ಸೇರಿ ಏನು ಮಾಡ್ತಾರೆ, ಒಂದು ಲೆಟರ್ನ ಬರೆದು ಆ ಹುಡುಗನ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಈ ಲೆಟರ್ನ ನಿಮ್ಮ ಅಮ್ಮನಿಗೆ ಕೊಡು ಅಂತ ಹೇಳಿ ಕಳಿಸ್ತಾರೆ. ಸೊ ಆಗ ಆ ಹುಡುಗ ಏನು ಮಾಡ್ತಾನೆ, ಆ ಲೆಟರ್ನ ತೊಗೊಂಬಂದು ತನ್ನ ಅಮ್ಮನ ಕೈಯಲ್ಲಿ ಕೊಡ್ತಾನೆ. ಅಮ್ಮ, ಇದು ನಿಮಗೆ ಟೀಚರ್ಸ್ ಕೊಟ್ಟಿದ್ದಾರೆ, ನೀನು ಓದು ಅಂತ ಹೇಳ್ತಾರೆ. ಸೊ ಅಮ್ಮ ಆ ಪತ್ರನ ತೆಗೆದು ಓದ್ತಾ ಇರಬೇಕಾದ್ರೆ ಅಮ್ಮನ ಕಣ್ಣಲ್ಲಿ ನೀರು ಸುರಿಯೋಕ್ಕೆ ಶುರು ಆಗುತ್ತೆ, ಅಂದರೆ ಕಣ್ಣೀರು ಬರ್ತಾ ಇರತ್ತೆ. ಸೊ ಕಣ್ಣೀರು ಬರ್ತಾ ಇರಬೇಕಾದ್ರೆ ಮಗ ಬಂದುಬಿಟ್ಟು ಕೇಳ್ತಾನೆ, ಏನು ಅಮ್ಮ, ಏನಕ್ಕೆ ಕಳ್ತಾ ಇದೆಯಾ, ಏನಿದೆ ಈ ಲೆಟ್ರಲ್ಲಿ, ಏನಾಯಿತು ನಿನಗೆ ಅಂತ. ಆಗ ಅವರಮ್ಮ ಹೇಳ್ತಾರೆ, ಅಯ್ಯೋ ನನಗೆ ಬೇಜಾರಿಗೆ ಆಳ್ತಿಲ್ಲ ದೇವ್ರೆ, ಇದು ಖುಷಿಗೆ ಬರ್ತಾ ಇರೋ ಕಣ್ಣೀರು ನನಗೆ. ಯಾಕಂದರೆ ನಿಮ್ಮ ಟೀಚರ್ಸ್ಗಳು ಏನು ಬರೆದಿದ್ದಾರೆ ಇದರಲ್ಲಿ ಅಂತಂದರೆ, ನೀನು ಒಳ್ಳೆ ಸ್ಟೂಡೆಂಟು, ಗುಡ್ ಸ್ಟೂಡೆಂಟ್ ಅಂತೆ, ಇಂಥ ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ಗೆ ಈ ಶಾಲೆ ಸರಿ ಇಲ್ವಂತೆ, ಇಲ್ಲಿರೋ ಟೀಚರ್ಸ್ಗಳು ಅಷ್ಟು ಕಲ್ತಿಲ್ವಂತೆ, ನಿನಗೆ ಕಲಿಸುವಷ್ಟು ಕಲ್ತಿಲ್ವಂತೆ ಈ ಟೀಚರ್ಸ್ಗಳು, ಹಾಗಾಗಿ ನಿನಗೆ ಯಾವುದಾದ್ರೂ ಬೇರೆ ಒಳ್ಳೆ ಸ್ಕೂಲ್ ನೋಡಿ ಹಾಕಿ ಅಂತ ಬರೆದಿದ್ದಾರೆ ಕಂದ ಇದರಲ್ಲಿ ಅಂತ ಹೇಳ್ತಾರೆ ಅವರಮ್ಮ. ಸೊ ಆ ಒಂದು ದಿನದಿಂದ ಅವರಮ್ಮ ಒಂದು ಧೃತಿಗೆಡದೆ ಮಗನ ಮೇಲೆ ನಂಬಿಕೆ ಇಟ್ಕೊಂಡು, ಜೊತೆಗೆ ತಮ್ಮ ಮೇಲೆ ತಾವು ನಂಬಿಕೆ ಇಟ್ಕೊಂಡು ಆ ಒಂದು ಮಗನ ಬದಲಾಯಿಸಬೇಕು, ಇವನನ್ನು ಬೇರೆ ರೀತಿಯಲ್ಲಿ ನಾನು ಕರ್ಕೊಂಡು ಹೋಗಬೇಕು ಅಂತ ಒಂದು ಸ್ಟ್ರಾಂಗಾಗಿ ಒಂದು ನಿರ್ಧಾರ ಮಾಡಿಕೊಂಡು ಆ ದಿನದಿಂದ ತನ್ನ ಮಗನಿಗೆ ತಾವೇ ಮನೆಯಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡ್ತಾರಂತೆ ಅವರಮ್ಮ. ಸೊ ಹೀಗೆ ಪಾಠ ಮಾಡೋಕ್ಕೆ ಶುರು ಮಾಡಿ ಮುಂದೆ ಒಂದು ದಿನ ಒಬ್ಬ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ವಿಜ್ಞಾನಿ, ಇಡೀ ಹಿಸ್ಟ್ರಿಯಲ್ಲಿ ಅವ್ರ ಹೆಸರು ಹೇಳುವಂಥ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಅವರೇ ಯಾರವರಂದರೆ ನಿಮ್ಮೆಲ್ಲರ ಹೆಮ್ಮೆಯ ಥಾಮಸ್ ಅಲ್ವಾ ಎಡಿಸನ್ ಅಲ್ವಾ? ಸೊ ಇವರು ಹಗಲಲ್ಲಿ ಬೆಳಕು, ಜನರು ಹಗಲಲ್ಲಿ ಮಾತ್ರ ಬೆಳಕು ನೋಡ್ತಾ ಇದ್ದವರು ಅಂಥವರು ರಾತ್ರಿ ಕೂಡ ಬೆಳಕು ನೋಡೋ ಅಂತ ಮಾಡಿದ ಹೆಗ್ಗಳಿಕೆ ಅಥವಾ ಈ ಪಾತ್ರ ಥಾಮಸ್ ಅಲ್ವಾ ಎಡಿಸನ್ ಅವರಿಗೆ ಸಿಗತ್ತೆ ಅಲ್ವಾ? ಸೊ ಅಂಥ ಒಂದು ವ್ಯಕ್ತಿ ಮಾಡ್ತಾರೆ ಅವರಮ್ಮ ಆಯಿತಾ? ಸೊ ಎಲ್ಲ ಮುಗೀತು, ಇನ್ನೇನು ಹೀಗೆ ಒಂದಿನ ಯೋಚನೆ ಮಾಡ್ತಿರ್ಬೇಕಾದ್ರೆ ತಮ್ಮ ಬಾಲ್ಯದ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಇರ್ಬೇಕಂದ್ರೆ ಹಳೆ ಮನೆಗೆ ಬಂದಾಗ ಒಂದು ಪೆಟ್ಟಿಗೆ ಸಿಗುತ್ತೆ. ಆ ಪೆಟ್ಟಿಗೆಯಲ್ಲಿ ಆ ಪತ್ರ ಭದ್ರವಾಗಿರುತ್ತೆ ಅಂತೆ. ಸೊ ಆ ಪತ್ರನ ಸಿಕ್ಕಾಗ ಒಂದು ಕ್ಷಣ ನೋಡ್ತಾರೆ ಅವರು, ಅಪ್ಪ ಈ ಪತ್ರ ನನಗೆ ಯಾವತ್ತು ಟೀಚರ್ ಕೊಡ್ತಿದ್ರಲ್ವ, ಸರಿ ನೋಡೋಣ ಇದರಲ್ಲಿ ಏನಿದೆ ಅಂತ ಓದೋಣ ಅಂತ ಓದಿದ್ರೆ ಅದರಲ್ಲಿ ಏನು ಬರೆದಿತ್ತು ಅಂತಂದರೆ, ನಿಮ್ಮ ಮಗ ಬುದ್ಧಿಮಾಂದ್ಯ, ನಿಮ್ಮ ಮಗನಿಗೆ ಕಲಿಸುವಷ್ಟು ನಮಗಾಗಲ್ಲ, ಯಾಕಂದರೆ ನಿಮ್ಮ ಮಗ ದಡ್ಡರಲ್ಲಿ ದಡ್ಡ ನಿಮ್ಮ ಮಗನಿಗೆ ಪಾಠ ಮಾಡಲಿಕ್ಕೆ ಆಗಲ್ಲ. ಆ್ಯಂಡ್ ನಿಮ್ಮ ಮಗ ನಮ್ಮಂಥ ದೊಡ್ಡ ಸ್ಕೂಲಲ್ಲಿ ನಮ್ಮಂಥ ಟೀಚರ್ಸ್ಗಳಿಗೆ ನಿಮ್ಮ ಮಗ ಲಾಯಕ್ಕಲ್ಲ ಅಂತ ಹೇಳಿ ಬರೆದಿರ್ತಾರಂತೆ. ತುಂಬ ನೆಗೆಟಿವ್ ಆಗಿರುತ್ತೆ ಅದರಲ್ಲಿ. ಸೊ ಆವಾಗ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾರಂತೆ ಥಾಮಸ್ ಅಲ್ವಾ ಎಡಿಸನ್. ಯಾಕೆ ಅಂತಂದರೆ ಅವರ ಅಮ್ಮನೂ ಆವಾಗ ಕಳ್ಕೊಂಡಿರ್ತಾರೆ. ಜೊತೆಗೆ ಅವರಮ್ಮ ಅದನ್ನೇ ಪಾಸಿಟಿವ್ ಆಗಿ ತಲೆಯಲ್ಲಿ ತುಂಬಿಸ್ಬಿಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸ್ಬಿಟ್ರಲ್ಲ ಅನ್ನೋ ಒಂದು ಹೆಮ್ಮೆ ಅಲ್ವಾ? ಸೊ
ಅಮ್ಮ ಮಗನ ಮೇಲೆ ನಂಬಿಕೆ ಇಟ್ಕೊಂಡು, ಜೊತೆಗೆ ತನ್ನ ಮೇಲೆ ತಾವು ನಂಬಿಕೆ ಇಟ್ಕೊಂಡು ಅವನಿಗೆ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಹಾಗೆ ಮಗನೂ ಕೂಡ ತನ್ನ ಅಮ್ಮನೇ ಮನೆಯಲ್ಲಿ ಕಲಿಸ್ತಾ ಇರೋದಕ್ಕೆ ಅಮ್ಮನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು, ಅಮ್ಮನ ನಂಬಿಕೆ ನಾನು ಹಾಗೆ ಇಡಬೇಕು, ಆ ನಂಬಿಕೆ ಯಾವತ್ತೂ ಕೆಟ್ಟು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾವು ಕೂಡ ಚೆನ್ನಾಗಿ ಓದಿ ಇಡೀ ವಿಶ್ವಕ್ಕೆ ಮಾದರಿಯಾಗುವಂಥ ಒಬ್ಬ ವ್ಯಕ್ತಿ ಆಗ್ತಾರೆ ಅಲ್ವಾ. ಸೊ ಈ ಕತೆ ಇಷ್ಟೇ ಇರ್ಬೋದು, ಅಥವಾ ಈ ಒಂದು ಸಣ್ಣ ಜೀವನ ಚರಿತ್ರೆ ನಿಮಗೆ ನಮಗೆಲ್ರಿಗೂ ತಿಳಿದಿರಬಹುದು. ಆದರೆ ಇದರಲ್ಲಿ ಕೆಲವೊಂದಿಷ್ಟು ಮೆಸೇಜ್ಗಳು, ಒಂದಿಷ್ಟು ಸಂದೇಶಗಳು ಇದ್ದಾವೆ. ಅದು ಏನು ಅಂತ ಅಂದರೆ, ಒಂದು ಇಲ್ಲಿ ನಂಬಿಕೆ ಬರುತ್ತೆ ಆಯಿತಾ. ಇನ್ನೊಂದು ಪಾಸಿಟಿವ್. ನೆಗೆಟಿವ್ ಇರೋದನ್ನು ಹೇಗೆ ಪಾಸಿಟಿವ್ ಆಗಿ ಮಾಡೋದು ಅನ್ನೋದನ್ನು ಹೇಳ್ಕೊಟ್ರು. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನೆಗೆಟಿವ್ ಥಿಂಕಿಂಗ್ ಯಾವ ಥರ ಇರುತ್ತೆ ಆ್ಯಂಡ್ ಪಾಸಿಟಿವ್ ಬರೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಹೇಳಿದ್ದೀನಿ. ಬೇಕು ಅಂತಂದರೆ ಚಾನಲ್ನ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಬರಬಹುದು. ಜೊತೆಗೆ ಇಲ್ಲಿ ನಂಬಿಕೆ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತಂದರೆ ಆ ನಂಬಿಕೆನ ಉಳಿಸ್ಕೊಳ್ಳೋದು ದೊಡ್ಡ ಮಾತು. ಈಗ ಅಮ್ಮ ಮಗ ಇಬ್ಬರು ಅವ್ರವ್ರ ನಂಬಿಕೆನ ಉಳಿಸ್ಕೊಂಡ್ರು. ಅದೇ ಥರ ನಮ್ಮ ಮೇಲೆ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತಂದರೆ ಆ ನಂಬಿಕೆನ ನಾವುಗಳೇ ಉಳಿಸ್ಕೊಬೇಕೇ ಹೊರತು ಬೇರೆ ಇನ್ಯಾರೂ ಬರಲ್ಲ. ಒಂದು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಮಕ್ಕಳಲ್ಲಿ ಇರುವಂತಹ ಅಳಿವು ಉಳಿವು, ಏನಂತೀವಿ, ಈ ನಮ್ಮ ಮಕ್ಕಳಲ್ಲಿರುವಂತಹ ಕಲೆಗಳಾಗಿರಬಹುದು ಅಥವಾ ಯಾವುದೇ ಒಂದು ಮುಖ್ಯವಾದಂಥ ಮುಖ್ಯ ಅಂಶಗಳು ಏನಿದೆಯೋ ಅದನ್ನು ನಾವೇ ಕಂಡುಕೊಡ್ಬೇಕೋ ಹೊರತು ಇನ್ಯಾರು ಅದನ್ನು ಕಂಡುಕೊಳ್ಳೋಕ್ಕೆ ಬರಲ್ಲ. ಸೊ ನಮ್ಮ ಮಕ್ಕಳು, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಮಕ್ಕಳು ಒಂದು ಸುಂದರವಾದ ಹೂಗಳು, ಅವರನ್ನು ಆ ಮಕ್ಕಳಿಗೆ ಈ ಮಕ್ಕಳಿಗೆ ಹೋಲಿಕೆ ಮಾಡಬೇಡಿ ಅಂತ. ಸೊ ಆ ಮಕ್ಕಳಿಗೆ ತನ್ನದೇ ಆದಂಥ ಒಂದು ಬಣ್ಣ, ವೈಶಿಷ್ಟ್ಯ, ಗುಣ ಇದೆಲ್ಲದೂ ಇದೆ. ಹಾಗಾಗಿ ಆ ಮಕ್ಕಳಿಗೆ ಏನೆಲ್ಲ ಇಷ್ಟ, ಏನೆಲ್ಲ ಮಾಡ್ತಾರೆ, ನಮ್ಮ ಮಕ್ಕಳು ಯಾವುದಕ್ಕೆ ಸರಿ, ಯಾವುದನ್ನು ನಾವು ಮಾಡಬೇಕು ಅನ್ನೋದನ್ನು ಅಪ್ಪ ಅಮ್ಮನ ಹತ್ರನೇ ಇರುತ್ತೆ. ಜೊತೆಗೆ ಆದಷ್ಟು ಟೀಚರ್ಸ್ಗಳು ಕೂಡ ಪಾಠ ಮಾಡಿಸ್ಬೇಕಾದ್ರೆ ಈ ಮಗುಗೆ ಹೇಗೆ ಪಾಠ ಹೇಳ್ಕೊಟ್ರೆ ಕಲಿಬಹುದು ಅಂತಲೂ ಥಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ಜಾಸ್ತಿ ಹೇಳ್ತಾ ಇದ್ದರೆ ಒಂದಕ್ಕೊಂದು ಕೊಂಡಿ ಬೆಳೀತಾನೆ ಹೋಗುತ್ತೆ. ಯಾಕಂದರೆ ಕಥೆಗಳು ಕೂಡ ಹಾಗಿರುತ್ತೆ ಆ್ಯಂಡ್ ಜೀವನದ ಪಾಠವೇ ಆಗಿದೆ ಅಲ್ವಾ. ಕೆಲವೊಂದಿಷ್ಟು ಅನುಭವಗಳು ಕೂಡ ಹಾಗೆ ಇರುತ್ತೆ, ಒಂದಕ್ಕೊಂದು ಅಂತ ಹೋಗುತ್ತೆ. ಸೊ ಈ ಕತೆ ಮೂಲಕ ನೀವೇನೆಲ್ಲ ತಿಳ್ಕೊಂಡ್ರಿ, ಯಾವ ಮೆಸೇಜ್ನ ನೀವು ತಿಳ್ಕೊಂಡ್ರಿ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ, ಈ ಕತೆ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದ್ರ ಜೊತೆಗೆ ಒಂದು ಲೈಕ್ ಹಾಗೆ ಒಂದು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ.